ಭಾನುವಾರ ಏನು ಮಾಡೋದು ಅಂತ ಯೋಚನೆ ಮಾಡಿ ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ರಾಗಿ ಕಣದ ಸಂತೆಗೆ ಹೊರಟ್ವಿ. ಅಲ್ಲಿಗೆ ಹೋದ್ಮೇಲೆ ಒಂಥರ ಜಾತ್ರೆ ವೈಬ್. ತರಕಾರಿ, ಹಣ್ಣು, ಕೈಮಗ್ಗದ ಸಾಮಾನು, ಕಾಟನ್ ಸೀರೆಗಳು, ಮಣ್ಣಿನ ಪಾತ್ರೆಗಳು, ಏನೇನೋ ತಿಂಡಿ ತಿನಿಸುಗಳು ಎಲ್ಲ ನೋಡ್ತಿದ್ರೆ ಚೆನ್ನಾಗಿದೆ ಅನಿಸ್ತು. ಅಲ್ಲಿ ಸ್ಪೆಷಲ್ ಅಂದರೆ ಎಲ್ಲ ತರಕಾರಿ ಹಣ್ಣು ಆರ್ಗ್ಯಾನಿಕ್ ಅಂತೆ. ಕೆಮಿಕಲ್ ಪೆಸ್ಟಿಸೈಡ್ಸ್ ಏನೂ ಹಾಕಿಲ್ಲ ಅಂದರು. ಹಾಗಿದ್ಮೇಲೆ ಇವುಗಳ ರೇಟ್ ಕಮ್ಮಿ ಇರಬೇಕಲ್ಲ. ಎಕ್ಸ್ಟ್ರಾ ಖರ್ಚೇ ಇಲ್ಲ ಅಂದಮೇಲೆ ದುಬಾರಿ ಆಗೋ ಪ್ರಶ್ನೆನೇ ಇಲ್ಲ. ಆದರೆ ಇಲ್ಲಿ ಪ್ರೈಸ್ ಸ್ವಲ್ಪ ಜಾಸ್ತಿನೇ. ಆರ್ಗ್ಯಾನಿಕ್ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ರಿಗೂ ಅಫೋರ್ಡ್ ಆಗೋ ಹಾಗೆ ಕಮ್ಮಿ ಬೆಲೆಗೆ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ. ಆದರೆ ಊಟದ ವಿಷಯಕ್ಕೆ ಬಂದರೆ ಆಹಾ, ಜೋಳದ ರೊಟ್ಟಿ, ರಾಗಿ ಮುದ್ದೆ, ಸಲಾಡ್ ಹೈಜೀನಿಕ್ ಆಗಿ ರುಚಿಯಾಗಿತ್ತು. ಸಿಂಪಲ್ ಆದರೂ ತುಂಬ ಹೆಲ್ದಿ, ಟೇಸ್ಟು ಸೂಪರ್. ಒಂದು ಕಡೆ ಚಿಕ್ಕ ಚಿಕ್ಕ ಹುಡುಗರು ಗುಂಪಾಗಿ ಕೂತ್ಕೊಂಡು ಗಿಜಿಗಿಜಿ ಅಂತ ಮಾತಾಡ್ತಾ ನಗ್ತಾ ಅವರದ್ದೇ ಲೋಕದಲ್ಲಿದ್ದರು. ಆ ವಯಸ್ಸೇ ಚಂದ. ಆಮೇಲೆ ಪೂರ್ಣಚಂದ್ರ ತೇಜಸ್ವಿ ಸಭಾಂಗಣಕ್ಕೆ ಹೋದ್ವಿ. ಅಲ್ಲೇ ಅವರ ಪೇಂಟಿಂಗ್, ಸ್ಕೆಚ್ ಎಲ್ಲ ನೋಡಿ ಎಷ್ಟು ಟ್ಯಾಲೆಂಟೆಡ್ ಅನಿಸ್ತು. ಅವರ ಫ್ಯಾಮಿಲಿ ಹಳೆಯ ಫೋಟೋಗಳನ್ನು ನೋಡಿದ್ವಿ. ಫೋಟೋ ವಿಡಿಯೋ ಪರ್ಮಿಷನ್ ತೊಗೋಬೇಕಿತ್ತೇನೋ ಅಂತ ಯಾವ ಫೋಟೋ ವಿಡಿಯೋ ತೆಗಿಲಿಲ್ಲ. ಅವರ ಪೆನ್ಸಿಲ್ ಸ್ಕೆಚ್ ಮತ್ತು ಪೇಂಟಿಂಗ್ ಸಿಂಪ್ಲಿ ಬ್ಯೂಟಿಫುಲ್. ಅವರ ಕರ್ವಾಲೋ ಕಾದಂಬರಿನಲ್ಲಿ ಬರೋ ಹಾರೋ ಪ್ರಾಣಿಯ ಪೆನ್ ಸ್ಕೆಚ್ ಸಹ ಇತ್ತು. ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ, ಪರಿಸರ ಪ್ರೇಮಿ ತೇಜಸ್ವಿ ಅವರು. ಮತ್ತೆ ಒಂದು ಸಲ ವಾವ್ ಅನಿಸ್ತು. ಏನು ಇಮ್ಯಾಜಿನೇಷನ್ ಅವರದ್ದು. ಆಡಿಟೋರಿಯಂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರೋದು ನೋಡಿ ಖುಷಿಯಾಯಿತು. ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಪಕ್ಕದಲ್ಲೇ ಒಂದು ಕೆರೆ ಕಣ್ಣಿಗೆ ಬಿತ್ತು. ಅಬ್ಬಾ, ಅದರಲ್ಲಿ ಫುಲ್ ಲೋಟಸ್ ಅರಳಿ ನಿಂತಿತ್ತು. ಹಸಿರು ಎಲೆಯ ಮೇಲೆ ಪಿಂಕ್ ಲೋಟಸ್, ಅದರ ಮೇಲೆ ಸೂರ್ಯನ ಬೆಳಕು ಬಿದ್ದು ಮಿನುಕ್ತಿತ್ತು. ತಂಗಾಳಿಗೆ ಎಲೆ ಸ್ವಲ್ಪ ಅಲ್ಲಾಡಿದರೆ ನೀರಿನ ಮೇಲೆ ಬಿದ್ದಿದ್ದ ನೆರಳೂ ಕುಣಿತಿದ್ದಂಗಿತ್ತು. ನಿಂತಲ್ಲೇ 5 ನಿಮಿಷ ಸುಮ್ಮನೆ ನೋಡ್ತಾ ಇದ್ವಿ. ಪ್ರಕೃತಿಯೇ ಒಂದು ದೊಡ್ಡ ಕ್ಯಾನ್ವಾಸ್ ಮೇಲೆ ಪೇಂಟಿಂಗ್ ಮಾಡ್ದಂಗಿತ್ತು. ಭಾನುವಾರ ಏನು ಮಾಡೋದು ಅಂತ ಯೋಚನೆ ಮಾಡಿ ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ರಾಗಿ ಕಣದ ಸಂತೆಗೆ ಹೊರಟ್ವಿ. ಅಲ್ಲಿಗೆ ಹೋದ್ಮೇಲೆ ಒಂಥರ ಜಾತ್ರೆ ವೈಬ್. ತರಕಾರಿ, ಹಣ್ಣು, ಕೈಮಗ್ಗದ ಸಾಮಾನು, ಕಾಟನ್ ಸೀರೆಗಳು, ಮಣ್ಣಿನ ಪಾತ್ರೆಗಳು, ಏನೇನೋ ತಿಂಡಿ ತಿನಿಸುಗಳು ಎಲ್ಲ ನೋಡ್ತಿದ್ರೆ ಚೆನ್ನಾಗಿದೆ ಅನಿಸ್ತು. ಅಲ್ಲಿ ಸ್ಪೆಷಲ್ ಅಂದರೆ ಎಲ್ಲ ತರಕಾರಿ ಹಣ್ಣು ಆರ್ಗ್ಯಾನಿಕ್ ಅಂತೆ. ಕೆಮಿಕಲ್ ಪೆಸ್ಟಿಸೈಡ್ಸ್ ಏನೂ ಹಾಕಿಲ್ಲ ಅಂದರು. ಹಾಗಿದ್ಮೇಲೆ ಇವುಗಳ ರೇಟ್ ಕಮ್ಮಿ ಇರಬೇಕಲ್ಲ. ಎಕ್ಸ್ಟ್ರಾ ಖರ್ಚೇ ಇಲ್ಲ ಅಂದಮೇಲೆ ದುಬಾರಿ ಆಗೋ ಪ್ರಶ್ನೆನೇ ಇಲ್ಲ. ಆದರೆ ಇಲ್ಲಿ ಪ್ರೈಸ್ ಸ್ವಲ್ಪ ಜಾಸ್ತಿನೇ. ಆರ್ಗ್ಯಾನಿಕ್ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ರಿಗೂ ಅಫೋರ್ಡ್ ಆಗೋ ಹಾಗೆ ಕಮ್ಮಿ ಬೆಲೆಗೆ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ. ಆದರೆ ಊಟದ ವಿಷಯಕ್ಕೆ ಬಂದರೆ ಆಹಾ, ಜೋಳದ ರೊಟ್ಟಿ, ರಾಗಿ ಮುದ್ದೆ, ಸಲಾಡ್ ಹೈಜೀನಿಕ್ ಆಗಿ ರುಚಿಯಾಗಿತ್ತು. ಸಿಂಪಲ್ ಆದರೂ ತುಂಬ ಹೆಲ್ದಿ, ಟೇಸ್ಟು ಸೂಪರ್. ಒಂದು ಕಡೆ ಚಿಕ್ಕ ಚಿಕ್ಕ ಹುಡುಗರು ಗುಂಪಾಗಿ ಕೂತ್ಕೊಂಡು